ಹಾಕ್ತಾರೆ ತೆಗಿತಾರೆ ಹಾಕ್ತಾರೆ ತೆಗಿತಾರೆ. ವಾಪಸ್ ಕರ್ಕೊಂಡು ತರ್ಲಿಕ್ಕೆ ಕರ್ಕೊಂಡು ತರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅವಳಿಗೆ ಹಳೆದೆಲ್ಲ ನೆನಪಾಯ್ತಾ ಅನ್ಸುತ್ತೆ. ಬರ್ತೀವಿ ಹೋಗ ಇಲ್ಲಿ ಗುಂಡಿ ಅಲ್ಲ ಬರ್ಸಿ ಜಿಂಗಿ ಚಿಕ್ಕ ಜಿಂಗ ಜಿಂಗ ಜಿಂಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾವಿವಾಗ ಉಜಿರೆಗೆ ಹೊರಟ್ವಿ. ನಮ್ಮಲ್ಲಿ ಒಂದು ಡ್ಯಾಶ್ ವುಡ್ ನಾಯಿ ಇತ್ತು. ಅದು ಅತ್ತಿಗೆ ಕೇಳಿದ್ರಂತ ನನ್ನ ಹಸ್ಬೆಂಡ್ ಅವರಿಗೆ ಕೊಟ್ಬಿಟ್ರು. ಬಟ್ ಇವಾಗ ಕೆಲವೊಂದು ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗಿದೆ ಅಂತ ವಾಪಸ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾಯಿಯನ್ನು ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಎಂತದು ನಾಯಿ ಇದು ವಾಪಸ್ ತರ್ಲಿಕ್ಕೆ, ಇದು ವಾಪಸ್ ಕರ್ಕೊಂಡು ಬರ್ಲಿಕ್ಕೆ. ಅದು ಅಜ್ಜಿ ಮನೆಗೆ ಹೋಗಿದ್ಯಾ? ವಾಪಸ್ ಏನೋ ವಾಪಸ್ ತರ್ಲಿಕ್ಕೆ, ವಾಪಸ್ ತರ್ಲಿಕ್ಕಲ್ಲ, ವಾಪಸ್ ಕರ್ಕೊಂಡು ತರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಏನೋ ಒಂದು ನಾವು ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಈಗ ಮಧ್ಯಾಹ್ನ ಆಯ್ತು, ಊಟ ಎಲ್ಲ ಆಗಿ ಹೊರಟ್ವಿ. ಅವರ ಹತ್ರ ಹೇಳಿಲ್ಲ ನಾವು ಇವತ್ತು ಬರ್ತಾ ಇದ್ದೇವೆ ಅಂತ. ಮೊನ್ನೆ ಹೇಳಿದ್ರು ನಾವು ಸ್ವಲ್ಪ, ಅಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಫ್ರೀ ಇರುವಾಗ ಬರ್ತೇವೆ ಅಂತ ಹೇಳಿದ್ವಿ. ಸೊ ಇವತ್ತು ಪ್ಲ್ಯಾನ್ ಇಲ್ಲದೆ ಹೋಗುವ ಅಂತ ಹೇಳಿದರು. ಸೊ ಹೊರಟು ಹೋಗ್ತಾ ಇದ್ದೇವೆ. ಲಾಸ್ಟ್ ಟೈಮ್ ನಾವು ಉಜಿರೆಗೆ ಹೋಗುವಾಗ ಒಂದು ವ್ಲಾಗ್ ಮಾಡಿದ್ವಿ. ಅದರಲ್ಲಿ ರೋಡ್ ಬಗ್ಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೇಳಿದರು. ಇವತ್ತು ನೋಡಬೇಕು ಯಾವ ರೀತಿ ಆಗಿದೆ ರೋಡ್ ಅಂತ. ಸ್ವಲ್ಪ ಆದರೂ ವರ್ಕ್ ಆಗಿದಾ ಎಂತ ಅಂತ ಇವತ್ತು ನೋಡಬೇಕು. ನನಗೆ ನನ್ನ ಹಸ್ಬೆಂಡ್ಗೆ ಹಾಸಿಗೆ ಬರ್ತಾಳಂತ ಖುಷಿ ಇದೆ, ವಾಪಸ್ ಬರ್ತಾಳಂತ. ಆದರೆ ನಮ್ಮ ಅತ್ತೆ ನೋಡಿ ಯಾವ ರೀತಿ ಸ್ಮೈಲ್ ಮಾಡ್ತಾ ಇದ್ದಾರೆ. ಅವರಿಗಂತೂ ಫುಲ್ ಡಬಲ್ ಖುಷಿಯಲ್ಲಿ ಹಾರಾಡ್ತಾ ಇದ್ದಾರೆ ಅವರು. ಹಾಸಿಗೆ ಬರ್ತಾ ಇದ್ದಾಳೆ. ಹೌದು, ಡೈಲಿ. ಆದರೆ ಬೇರೆ ಇಬ್ರು ಇದ್ದಾರೆ ನಮ್ಮ ಮನೆಯಲ್ಲಿ. ಅವರು ನೋಡುವಾಗ ಅಂದ್ರೆ ಬೇರೆ ಎರಡು ನಾಯಿ ಇದೆ ಅಂತ ಹೇಳು. ಬೇರೆ ಇಬ್ರು ಇದ್ದಾರೆ ಅಂದ್ರೆ ಎಂತ ಚೆಕ್. ಸೊ ಇನ್ನೆರಡು ನಾಯಿ ಉಂಟು ನಮ್ಮ ಮನೆಯಲ್ಲಿ, ಸರಿಯಾ? ಇನ್ನೆರಡು ನಾಯಿ ಉಂಟು ನಮ್ಮ ಮನೆಯಲ್ಲಿ. ಅದನ್ನು ನೋಡುವಾಗ ಎಲ್ಲ ಇವರು ಹಸ್ಕಿ ಇಲ್ಲ ಅಂತ ನೆನಪು ಮಾಡ್ತಾ ಇರ್ತಾರೆ. ಹಾಗೆ ಈಗ ಅವರ ಆಸೆ ಅಂತೆ ಮರಳಿ ನಮಗೆ ವಾಪಸ್ ಸಿಗ್ತಾ ಉಂಟು ನಾಯಿ. ಸೊ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಹರ್ ಬ್ಯಾಕ್ ಟು ಹರ್ ಹೋಮ್. ಸೊ ನಾನು ಕನ್ನಡದಲ್ಲಿ ಹೇಳಿದರೆ ಅದು ಏನೇನಾಗ್ತದೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಿದೆ ಅಷ್ಟೇ. ನಾನಿವತ್ತು ಜಾಸ್ತಿ ಜರ್ನಿದ್ದು ರೋಡಿದ್ದು ವಿಡಿಯೋ ಮಾಡಲಿಲ್ಲ, ಬಿಕಾಸ್ ಆಲ್ರೆಡಿ ಉಜಿರೆ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಹಾಗೆ ದಿನಾಲೂ ರಿಪೀಟೆಡ್ ಆಗಿ ಬೇಡ ಅಂತ. ಈಗಾದ್ರೂ ಸ್ವಲ್ಪ ಆದ್ರೂ ವರ್ಕ್ ಆಗಿದೆ ಅಂದ್ಕೊಂಡೆ. ಬಟ್ ಸೇಮ್ ನಾವು ಬಂದೀಗ ಒಂದು 4 ತಿಂಗಳಾಯ್ತಾ ಅಂತಲ್ಲ, ಜಾಸ್ತಿ ಆಯ್ತು. ಹೌದು, ಜಾಸ್ತಿ ಆಯ್ತು. ಆದ್ರೂ ರೋಡ್ ಹಾಗೇನೇ ಉಂಟು, ಚೂರು ಕೂಡ ವರ್ಕ್ ಮಾಡಿ ಅವಸ್ಥೆ. ಹೀಗೆ ಆದ್ರೆ ಯಾವಾಗ ರೋಡ್ ಆಗೋದು? ಅದು ಇನ್ನು 4 ವರ್ಷ ಬಿಟ್ಟು ಆಗ್ಬೋದು. ಹಾಕ್ತಾರೆ ತೆಗಿತಾರೆ ರೋಡ್ ಮಾಡ್ತಾರೆ ಬಿಡ್ತಾರೆ, ಯಾವಾಗ ಆಗುತ್ತೆ? ಇದೊಂದು ರೋಡ್ ಮಾಡಿದ ಇಂಜಿನಿಯರಿಗೆ ಉಂಟಲ್ಲ, ಆಸ್ಕರ್ ಕೊಡಬೇಕು. ಆಸ್ಕರ್ ಅಲ್ಲಿ ಯಾವುದು ಅವಾರ್ಡ್ ಕೊಟ್ಟರು ನಾವು ತಪ್ಪೇ ಕಮ್ಮಿ ಆಗ್ತದೆ. ನೀವು ಲಾಸ್ಟ್ ವ್ಲಾಗ್ ಅಲ್ಲಿ ಒಂದು ಕೊಟ್ಟಿದ್ದೀರಾ, ಈ ವ್ಲಾಗ್ ಅಲ್ಲಿ ಕೂಡ ಕೊಡಿ. ಅಲ್ಲ ಎಂತ ಇದು ಯಾವ ಲೆಕ್ಕದಲ್ಲಿ ರೋಡ್ ಅದು? ಇಲ್ಲಿ ಮೈನ್ ರೋಡು, ಡಬಲ್ ರೋಡ್, ಹೋಗ್ಲಿಕ್ಕೆ ಬರ್ಲಿಕ್ಕೆ ಇದೊಂದು ರೋಡ್ ಆದ್ರೆ ಆ ಸೈಡ್ ಈ ಸೈಡ್ ಇದು ಅಂತ ನಾನು ಈ ಸೈಡ್ ಅದೇನು KSRTC ಆಕ್ಸಿಡೆಂಟ್ ಆದ ಮಾರೆ. ಎಲ್ಲಿಗೆ ಹೋಗಿದ್ದಾನು? ಅವನು ಏನೋ ಬ್ರೇಕ್ ಫೈಲ್ ಆಗಿದೆ, ಏನೋ ಆಗಿದೆ, ಒಂದು ಅಲ್ಲಿ ಇಟ್ಬಿಟ್ಟಿದ್ದೆ ನಾನು.
ನೋಡಿ ಈ ರೋಡ್ ನಲ್ಲಿ ಫ್ರೀ ಬಸ್ ಹೇಳಿ ಫೋನ್ ಬಸ್ಸನ್ನೆಲ್ಲ ಇದು ಇಟ್ಕೊಂಡ್ರೆ ಮಾಡೋದಿಲ್ಲ. ಕೂಡ ಆಗ್ತಿಲ್ಲ, ಅಷ್ಟು ಇದಾಗ್ತಾ ಉಂಟು, ಬೀಳ್ತಾ ಉಂಟು ನನ್ನ ಕೈಯಿಂದ. ಹೆಂಗೆ ಬಂದಿದ್ದಾನೆ ನೋಡಿ ಅಲ್ಲಿ ಅವನು. ಓ ಅಲ್ಲಿ ಮಣ್ಣಿಗೆ ನೋಡಿ, ಅಲ್ಲಿ ಫುಲ್ ಆಕ್ಸಿಡೆಂಟ್ ಆಗಿದೆ ಗಾಡಿ, ಅದನ್ನು ಫುಲ್ ಇದು ಮಾಡಿದ ನೋಡಿ. ಎಲ್ಲಿ ಸೈಡ್ ಹೋಗಿದ್ದಾನ ಅಲ್ಲಿ ಏನೋ ಪುಣ್ಯ ಇದು ಮಾಡಿದಾನೆ, ಅವ್ನು ಕಂಟ್ರೋಲ್ ಮಾಡಿದ್ದಾನೆ. ಎಲ್ಲಿದ್ರೆ ಏನಾದರೂ ಆಕ್ಸಿಡೆಂಟ್ ಆಗಿದ್ರೆ ಮುಂದಿನ ಗಾಡಿ ಅಥವಾ ಹೆಚ್ಚು ಕಮ್ಮಿ ಆಗಿ ಪಲ್ಟಿ ಆಗಿದ್ದಿದ್ರೆ. ಇದು ಸಿಂಗಲ್ ರೋಡನ್ನು ಡಬಲ್ ರೋಡ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು, ಅಯ್ಯೋ ಪುಣ್ಯಾತ್ಮ. ಇಷ್ಟು ದೊಡ್ಡದು ಮಾಡುವಾಗ ಇಲ್ಲಿ ಒಂದು ಡಿವೈಡರ್ ಕೊಟ್ಟು ಡಬಲ್ ರೋಡೇ ಮಾಡ್ಬೋದಿತ್ತಲ್ಲ, ತಾಲೆ ಸರಿ ಇಲ್ಲದ. ಇದು ಇನ್ನೂ ಸಹ ಟ್ರಾಫಿಕ್ ಜಾಮ್, ಇದು ಫುಲ್ ಟ್ರಾಫಿಕ್ ರೋಡ್ ಆಗೋದು. ಇವಾಗಲೇ ಹೋಗ್ಲಿಕ್ಕೆ ಆಗೋದಿಲ್ಲ ಈ ರೋಡಲ್ಲಿ. ಏನು ಅವಸ್ಥೆ. ಎಲ್ಲ ರೋಡ್ಗಳು ಹೇಗೆ ಗೊತ್ತಣ್ಣ, ಆ ರೋಡ್ ಮೇಲೆ ಇರುತ್ತೆ, ಚರಂಡಿ ಕೆಳಗೆ ಇರುತ್ತಲ್ಲ. ಇದ್ರದ್ದು ಹೇಗೆ ಗೊತ್ತಾ, ಇದು ಸ್ಪೆಷಲ್ ರೋಡ್. ಇದು ಚರಂಡಿ ಮೇಲೆ ಇದೆ, ರೋಡ್ ಕೆಳಗಡೆ ಇದೆ. ಚರಂಡಿ ನೀರು ರೋಡ್ಗೆ ಬರಬೇಕು ಅಂತ ಅವನ ಪ್ಲಾನ್ ಅದು. ಅಲ್ಲ ಎಂತ ಬರುತ್ತಾ ಎಂತ ಹೋಗುತ್ತಾ ನನಗೆ ಗೊತ್ತಾಗಲ್ಲ. ಈ ರೋಡನ್ನು ಯಾವಾಗಲೂ ನೋಡಿದ್ರು ಗೊತ್ತಿಲ್ಲ ನನಗೆ ಆಗುತ್ತಾ. ನೋಡಿ ಇಲ್ಲಿ ಚರಂಡಿ ಮೇಲೆ ಇದೆ, ಇದು ಇನ್ನು ಯಾವಾಗ ಆಗುತ್ತಾ ಪುಣ್ಯಾತ್ಮನಿಗೆ ಗೊತ್ತು. ಅವ ಇಂಜಿನಿಯರ್, ನನಗೆ ಡೌಟ್ ಕೊರೋನಾ ಟೈಮಲ್ಲಿ ಪಾಸ್ ಆದವನಂತ. ಜಿಂಗಿ ಚಿಕ್ಕ ಜಿಂಗ ಜಿಂಗ ಜಿಂಗ. ನಾನು ವಿಡಿಯೋ ಮಾಡ್ತೀನಿ. ಕರ್ಮದ ರೋಡ ಅಲ್ಲ ಅಂದ್ರೆ ನನ್ನ ಕೈಯಲ್ಲಿ ಉಂಟಲ್ಲ ಫೋನ್, ಇದು ವಿಡಿಯೋ ಅಂದ್ರೆ ಅಲ್ಗಾಡುವಾಗನೇ ಗೊತ್ತಾಗ್ಬೋದು ಹೇಗೆ ಉಂಟು ರೋಡ್ ಅಂತ. ಅರ್ಧಂಬರ್ಧ ರೋಡ್ ಮಾಡಿಟ್ಟಿದ್ದಾರೆ. ರೋಡಿನಲ್ಲಿ ಹೋಗುವಾಗ ಹಿಂದೆ ಕೂತ್ಕೊಂಡು ಅವರೆಲ್ಲ ಹೇಳುದು ಹೀಗೆ ದಡ್ಕು ಬುಡ್ಕು ಮಾಡಬೇಡ ಅಂತ. ಇದು ಹೇಗೆ ದಡ್ಕು ಬುಡ್ಕು ಮಾಡದೆ ಹೋಗುದು ಹೇಳಿ? ಎಂತ ಇಂಡೈರೆಕ್ಟ್ ಆಗಿ ಇನ್ನೇ ಗೊತ್ತವರಂತ ಹೇಳಿ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೇಳುದು ಮಾರೈತಿ. ಹೇಗೆ ಹೋಗುದು? ಹೀಗೆ ರೋಡ್ ಇಲ್ಲದಿದ್ದಾಗ ಮಾತ್ರ ನಾನು ಹೇಳಿದ್ದು. ಇದು ಚಂದ್ರನ ಮೇಲಿನ ಗುಂಡಿಯಲ್ಲಿ ಹೋದಾಗ ಆಗ್ತದೆ ಮಾರ. ನೋಡು ಇದು ವಿಡಿಯೋ ಎಲ್ಲ, ಇದು ಕಾರ್ ಇದು ಟಾಪ್ ಬರ್ತಾ ಉಂಟು. ಅಯ್ಯೋ ಅಯ್ಯೋ ದೇವರೇ, ಅಯ್ಯೋ. ಅಲ್ಲ ಇಲ್ಲಿ ರೋಡೇ ಇರುವುದು ಇದು ಮಕ್ಕಳದ್ದು ಬ್ರೇಕ್ ಡ್ಯಾನ್ಸ್ ಉಂಟಲ್ಲ ಹಾಗೆ ಆಗ್ತಾ ಉಂಟು. ಅಲ್ಲ ರೋಡ್ ನೋಡು, ರೋಡ್ ಇರುವುದೇ ಈ ತರ, ಅದರ ಮಧ್ಯೆ ಅವ್ರದ್ದೆಲ್ಲ ಗಾಡಿ ಎಲ್ಲ ನಿಲ್ಲಿಸಿದವರು. ಫ್ಯಾಷನ್ ರೋಡ್. ಅದ್ರ ಮಧ್ಯೆ ಇಂಥ ಜನ ಎಲ್ಲ ಅಲ್ಲ, ಅವನು ರೋಡ್ ಮಧ್ಯ ರೋಡಲ್ಲಿ ಗಾಡಿ ನಿಲ್ಲಿಸಿದ್ದಾನೆ ಅವನು. ಅಲ್ಲ ಇದರಲ್ಲಿ ನಿಜವಾಗ್ಲೂ ಹೋಗುದೊಂದು ಭಾರಿ ಒಂದು ದೊಡ್ಡ ಸಾಹಸ ಅಂತಾನೆ ಹೇಳ್ಬೇಕು. ಅಯ್ಯೋ ಪರಮಾತ್ಮ. ನೋಡು ಇವನ ರಾಂಗ್ ಸೈಡಲ್ಲಿ ಎಲ್ಲಿಂದ ಬಂದದ್ದು ಇವನು? K70 ಎಲ್ಲ ಮಚ್ಚ. ಅಯ್ಯೋ ಪರಮಾತ್ಮ, ಇಲ್ಲಿ ಬಂದಿದ್ದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಮಾರ. ಈ ರೋಡ್ ಎಲ್ಲ ಹೀಗೆ ಆಗಿ. 2 ಚಕ್ರದ ಆಟೋ ನೋಡಿದ್ಯಾ ನೀನು? ಅಲ್ಲಿ ವಿಡಿಯೋದಲ್ಲಿ ಉಂಟು. ಆದರೆ ನೀವು ಆಟೋ ಆಯ್ತಲ್ಲ ಈಗ ಬರ್ತೀವಿ ಹೋಗ. ಇಲ್ಲಿ ಗುಂಡಿ ಅಲ್ಲ ಬೇವರ್ಸಿ ಮೇಲೆ ಬರ್ತಾ ಇದ್ದಾನೆ, ಅಲ್ಲಿ ಗುಂಡಿ ಅಲ್ಲ ಆ ಕಡೆ. ನೋಡಿ ನನ್ನ ಹಸ್ಬೆಂಡ್ ಬೈದ್ರಂತ ಅತ್ತೆ ಇದು ಗುರೇಶ್ ನೋಡ್ತಿದ್ದಾರೆ, ವಿಡಿಯೋ ತೆಗೆದು ಬೈತಾ ಇದೆಯಲ್ಲ. ಎಂತ ಬೈಯೋದು, ಎಂತ ಮಾಡೋದು? ಕಾರಣ ಕೆಲವರು ತಲೆ ಸರಿ ಇಲ್ಲದ ಹಾಗೆ ಡ್ರೈವಿಂಗ್ ಮಾಡ್ತಾರೆ.
ಅವರಿಗೊಂದು ನಾವು ವಿಡಿಯೋ ತೆಗೆಯುವಾಗ ಟೆನ್ಷನ್, ವಿಡಿಯೋದಲ್ಲಿ ಬರ್ತದೆ ಅಂತ. ಈ ಆಲ್ಮೋಸ್ಟ್ ಎಂತ ಗೊತ್ತಲ್ಲ, ಈ ಗುರುವಾಯನಕೆರೆಯಿಂದ ಉಜಿರೆಗೆ ಬರುವುದುಂಟಲ್ಲ, ಸತ್ಯ ಹೇಳ್ತಾನೆ, ಬೇಡ ಬರುವುದೇ ಬೇಡ, ಬೇರೆ ಯಾವ್ದಾದ್ರು ಶಾರ್ಟ್ ಕಟ್ ಇದ್ರೆ ಒಂದು ಅದರಲ್ಲಿ ಬರುವಂತ ಆಗ್ತದೆ. ಇಲ್ಲ ಉಂಟು ಆ ಚಾರ್ಮಡಿ ತನಕ ಮಾಡಿದಾರಲ್ಲ ಎತ್ತಿನ ಗಾಡಿ ಹೋಗಿತ್ತು. ಹೀಗೆ ಆಗ್ತದೆ ರೋಡ್ ಇನ್ನು ಮುಂದೆ ಈ ಫ್ಯೂಚರ್ ಅಲ್ಲಿ. ಇದು ಆಕ್ಚುಲಿ ಯಾವ ಒಂದು ಸಿಂಗಲ್ ರೋಡ್ ನೋಡಿ, ಇಲ್ಲಿ ಕರೆಕ್ಟಾಗಿ ಇವಾಗ ಹೈವೇ ಎಲ್ಲ ಆಗ್ತದಲ್ಲ, ಇದಕ್ಕಿಂತ ಒಂದು ಈ ಮೂಡುಬಿದ್ರೆ ಮಂಗಳೂರು ರೋಡ್ ಉಂಟಲ್ಲ, ಅದು ಚೆನ್ನಾಗಿದೆ. ಅಂದ್ರೆ ಇದು ಸಿಂಗಲ್ ರೋಡ್, ಅಂದ್ರೆ ಒಂದು ರೋಡ್ ಹೋಗ್ಲಿಕ್ಕೆ ಒಂದು ರೋಡ್. ಅಲ್ಲಿ ನೋಡುವಾಗ ಎಂತ ಗೊತ್ತುಂಟ, ವರ್ಕರ್ಸ್ ಕೂಡ ಇದ್ದಾರೆ, ಮತ್ತೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟಂತ ಸ್ವಲ್ಪ ಆದ್ರೆ 1 ತಿಂಗಳು ಬಿಟ್ಟು ಹೋದ್ರೆ ಹಾಗೆ ಗೊತ್ತಾಗ್ತದೆ. ಇಲ್ಲಿ ನಾವು 4-5 ತಿಂಗಳಾದ್ರೆ ಹಾಗೆ ನೋಡಿ. ಈ ರಿಕ್ಷಾದವನ ನೋಡಿದ್ಯಾ, ಹಿಂದೆ ರಿಕ್ಷಾ ಉಂಟಲ್ಲ, ಅವನು ರೈಟ್ ಸೈಡ್ ಅಲ್ಲಿ ಎಕ್ಸಲೇಟರ್ ಕೊಡ್ತಾ ಇಲ್ಲ, ಲೆಫ್ಟ್ ಸೈಡ್ ಕೈ ಇಟ್ಕೊಂಡಿದ್ದಾನೆ. ಎಂತೆಂತ ಪ್ರತಿಭೆಗಳ ಅವಸ್ಥೆಯಲ್ಲಿ ಈ ಪಿಕಪ್ನವನು ಅಲ್ಲ, ಅಲ್ಲಿ ಎಂತ ತಲೆ ಸರಿಲ್ಲ, ಮುಂದಿಂದ ಗಾಡಿ ಬೆಲ್ಲ ಬರ್ತಾ ಉಂಟು. ಯಾರೆಲ್ಲ ಇವ್ರಿಗೆ ಲೈಸೆನ್ಸ್ ಕೊಡ್ತಾರ ಮಾರೆ, ಕರ್ಮದವರಿಗೆ. ಹೋದದ್ದೆ ನೋಡು, ಆ ಮುಂದಿನ ಗಾಡಿ ಹೋದ ಗಾಡಿ ಗುರಾಯಿಸ್ತಾ ಇದ್ದಾನೆ ಅವನಿಗೆ. ಅಲ್ಲ ಅವಸ್ಥೆ ಮಾರೆ. ಆ ಗಾಡಿದ ನಂಬರ್ ಓನರಿಗೆ ಕೊಡಬೇಕು, ಪಿಕಪ್ ಇದು ಓನರಿಗೆ. ನೋಡಪ್ಪ ನಿನ್ನ ಡ್ರೈವರ್ ಹಿಂಗೆ ಹೋಗ್ತಾ ಇದ್ದಾನೆ ನೋಡು. ಅವನು ಓನರ್ ಆದ್ರೆ ಹೋಗೋದಿಲ್ಲ ಹಾಗೆ, ಅವನು ಓನರ್ ಆದ್ರೆ ಆ ರೀತಿ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಇವ ಇಲ್ಲ ಮಾರೆ, ಎಂತ ಎಂತಾಯ್ತು. ಟ್ರ್ಯಾಕ್ಟರ್ ಇಟ್ಟದು ಹೀಗೂ ಒದ್ದಾಡ್ಕೊಂಡು ಉರುಳಾಡ್ಕೊಂಡು ತೆವಳ್ಕೊಂಡು ಫೈನಲಿ ನಾವು ಉಜಿರೆಗೆ ಬಂದ್ವಿ. ಸೊ ಉಜಿರೆದು ನೋಡಿ ಎಷ್ಟೊಂದು, ಈ ಉಜಿರೆಗೆ ಬರೋದಂದ್ರೇ ಒಂದು ಏನೋ ಹೇಳ್ತಾರೆ, ಸಾಹಸ ಅಂತಾನೆ ಹೇಳ್ಬೋದು. ಹಾಸ್ಪಿಟಲ್ ಬಾರಿ ಕೊಡ್ಲಿಕ್ಕಿಲ್ಲ ಅವ ಸೂಪರ್ ಇಲ್ಲಿ. ಸೊ ನಾವಿವಾಗ ಅವರ ಮನೆ ತಲುಪಿದ್ವಿ ನೋಡಿ. ನಾವು ಒಂದು ಗೇಟ್ ತೆಗಿಲಿಕ್ಕೆ ಜನ ಇಟ್ಟಿದ್ದೇವೆ. ಅಸ್ಕಿ ನೋಡ್ತಾ ಇದ್ದಾಳೆ ಅಲ್ಲಿಂದ ನೋಡಿ, ಇದ್ದಾಳೆ ನಿಮಗೆ ಕಾಣ್ತದೆಲ್ಲ, ಸ್ಟೈಲ್ ಮಾಡಿ ನೋಡ್ತಾ ಇದ್ದಾಳೆ. ಅಸ್ಕಿ ಪೊಳಂಜ ಒಳಗೆ ನೋಡಿ ಅಜ್ಜಿ ಬಂದ್ರು, ಅಜ್ಜಿ ಅತ್ತಿಗೆ ಅಮ್ಮ. ನೋಡಿ ನಮ್ಮ ಅತ್ತಿಗೆ ಕರೆಂಟ್ ಬಿಲ್ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಎಷ್ಟು ಉದ್ದ ಕರೆಂಟ್ ಬಿಲ್ ಬಂದಿದೆ ನೋಡಿ. ಅದ್ರಲ್ಲಿರುವ ಅಮೌಂಟ್ ಇಂಪಾರ್ಟೆಂಟ್. ಅಮೌಂಟ್ 0 ಉಂಟು. ಅವರು 27 ರೂಪಾಯಿ ಬಾಕಿ ಬಿಟ್ಟು ಹೋಗಿದ್ದಾರೆ. ಹಾಸ್ಕಿ
ನೋಡಿ ನಮ್ಮ ಹಸ್ಕಿ ಹಸ್ಕಿ ನೋಡಿ 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 ಅವಳಿಗೆ ಗುರ್ತ ಉಂಟು ನೋಡಿ ಹಸ್ಕಿ ನೋಡಿ ಏಯ್ ಅಸ್ಕೆ ಹಸ್ಕಿ ಹೇಗದು ಅಂಗಳಿಗೆ ಹಾಗೆ ಹಾಗೆ ಸಕಲ್ ಸಕಲ್ ಡೋಂಗ उस गड़े में तरस अस्की गड़ी 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 अरे गुड कई धौल इटर ना गई तो मन उठा लगा हंगे अस्की ये देखो आगोन में तो नहीं इतली लोंग गुडा उदा गली जो झाला इतली ओळण येतो ये ಅತ್ತಿಗೆ ಟೀ ಬಂತು ಟೀ ಬಂತು ತಿಂಡಿ ಅಂತಲಿಲ್ಲ ತಿಂಡಿ ಬೇಡ ನೋಡಿ ಇವರ ಮುದ್ದು ಆಗಿದ್ಲು ಹಸ್ಕಿ ಕಾಲ ಕರೆಕ್ಟ್ ಆಗಿ ಮುಕ್ಕುಲ್ ನಿಂತು ಕಾಣುತ್ತೆ एक दिवस मिळव ना मावशी म्हणते ना मुखात धुतीने पटल्यान हस्की पुचका बुश 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 नाही ये ना बुश बचा या बचा आम्ही या पडत्यान फाटीन त्या आम्ही फाटीन त्या या आम्ही या मका जाय आले कुछ बोला मका जाय आले पहिले खेळूंगा निमरे ना त्याला सकाळी उठून नाही जाऊन दे 2 पोवा येतात का ಬಾಯ್ ಬಾಯ್ ಹಸ್ಕಿ 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 ಇವಳಿಗೆ ಬೇಸಿಗೆ ರಜೆಯಲ್ಲಿ ಒಂದು ಮಳೆಗಾಲದ್ದು ಮತ್ತು ಬೇಸಿಗೆ ರಜೆ ಒಂದು 2 ಸಲ ಮಾಡಿ ಬಂದಾಗೆ ಆಯ್ತು ಅಜ್ಜಿ ಮನೆಗೆ ಹೌದು, ಅಜ್ಜಿ ಮನೆಗೆ ಹೋಗಿ ಬರ್ತಾನಂತ ಅಜ್ಜಿಗೆ ಭಯಂಕರ ಇಮೋಷನಲ್ ಆದ್ರು ಅವರು ತೋರಿಸ್ಲಿಲ್ಲ ಮಾತ್ರ ಆದ್ರು ಅವ್ರಿಗೆ ಬಿಡ್ಲಿಕ್ಕೆ ಬೇಡಕ್ಕೆ ಕರೆಕ್ಟ್. ಇವಳಿಗೆ ಅಭ್ಯಾಸ ಇಲ್ಲ ಕಾರಲ್ಲಿ ಕೂತ್ಕೊಂಡು, ಆದ್ರೂ ನೋಡಿ ಅಂದೆ ಬರುವಾಗ ಅವ್ರ ಜೊತೆ ಕೂತ್ಕೊಂಡಿದ್ಲು, ಇವಾಗ ಹೋಗುವಾಗ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಗೊತ್ತಿಲ್ಲ ಅಂದರೆ ಇವಾಗ ಒಂದಕ್ಕೆಲ್ಲ ಮಾಡಿದ್ಲು. ಸೊ ಮರಳಿ ನಾವು ದಡ್ಬಡ್ ರೋಡ್ಗೆ ಹೋಗ್ತಾ ಇದ್ದೇವೆ. ನಾವು ಇಲ್ಲೊಂದು ಶಾರ್ಟ್ ಕಟ್ ರೋಡ್ ಇತ್ತು, ಅದರಲ್ಲಿ ಹೋಗೋದಂತ ಅಂದ್ಕೊಂಡ್ವಿ. ಬಟ್ ಅದು ಸ್ವಲ್ಪ ಲಾಂಗ್ ಆಗುತ್ತೆ, ಸುಮ್ಮನೆ ಯಾಕೆ ಬಿಡಿ ಅಂತ ಹೇಳ್ಬಿಟ್ಟು ಇದರಲ್ಲೇ ಬಂದ್ವಿ. ಸೊ ರೋಡನ್ನು ಈ ರೀತಿ ಮಾಡಿದ್ದಿದ್ರು ತೊಂದರೆ ಇಲ್ಲ, ಅಂದರೆ ಒಂದು ಡಬಲ್ ರೋಡ್ ಥರ ಕಾಣುತ್ತೆ ಇದು. ಅಲ್ಲಿ ತುಂಬ ಇಕ್ಕಟ್ಟಾಯ್ತಪ್ಪ ಪರಿಸ್ಥಿತಿಗೆ. ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್. ನೋಡಿ ಮಲಗಿದ್ರು ಸುಮ್ಮನೆ ಕೂತಿದ್ದಾರೆ. ಹಸ್ಕಿ ನೋಡಿ ಮರಳಿ ಗೂಟಿಗೆ ಬಂದ್ಲು, ಅಡುಗೆ ಗೊತ್ತಿಲ್ಲ. ಹಸ್ಕಿ ಅಡುಗೆ ಗೊತ್ತಿಲ್ಲ.
ಸೊ ನಾವು ಇವಾಗಷ್ಟೇ ರೀಚ್ ಆದ್ವಿ ಮನೆಗೆ. ನೋಡಿದ್ರಲ್ಲ, ಎಲ್ಲ ಮೂವರು ಕೂಡ ಆಟ ಆಡ್ತಾ ಇದ್ದಾರೆ ಒಟ್ಟಿಗೆ. ಅವಳಿಗೆ ಹಳೆದೆಲ್ಲ ನೆನಪಾಯ್ತು ಅನಿಸುತ್ತೆ. ಒಮ್ಮೆ ಇದು ಮಾಡಿದ್ಲು ಒಂದ್ಸಲಿ ಸಡನ್ನಾಗಿ, ಅದಾದಮೇಲೆ ಅವಳಿಗೆ ಸರಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿ ಚಾನೆಲ್. Until next video, take care, bye.